ಹರೇ ಶ್ರೀನಿವಾಸ ಎಲ್ರಿಗೂ. ಇದು ಪಟ್ ಅಂತ ಆಗೋಗುತ್ತೆ. ಇದು ಏನಂತ ನೋಡ್ತಾ ಇದ್ದೀರಾ? ಇದು ಒಂದು ಅವಲಕ್ಕಿ ಕೋಸಂಬರಿ, ಇನ್ನೊಂದು ಪುಟಾಣಿ ಕೋಸಂಬರಿ. ಈ ಅಧಿಕ ಮಾಸದ ಸ್ಪೆಷಲ್. ಹೋದ್ಸತಿ ಹೇಳಿದ್ನಲ್ಲ, ನಮ್ಮ ಕುಸ್ಮಾಸ್ ಬ್ರಾಹ್ಮಣ್ ಕಿಚನಲ್ಲಿ ನಾವು ಇವಾಗ ಒಂದು ಸೀರೀಸ್ ಮಾಡ್ತಾಯಿದ್ದೀವಿ ಅಂತ. ಇದು ರೆಸಿಪಿ ನಂಬರ್ 2. ಸೂಪರ್ ರೆಸಿಪಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಗೆಸ್ಟ್ ಬಂದಿದ್ದ ತಕ್ಷಣ ನೀವು ಕೊಡೋ ಅಂಥ ರೆಸಿಪಿ. ಇದಕ್ಕೆ ಒಗ್ಗರಣೆ ಬೇಡ, ಎಂಥದ್ದು ಬೇಡ, ಅಷ್ಟು ಒಳ್ಳೆ ರೆಸಿಪಿ. ಫೈರ್ಲೆಸ್ ಕುಕ್ಕಿಂಗ್ ರೆಸಿಪಿ ಇದು. ಹಾಗಾದರೆ ಏನಕ್ಕೆ ತಡ, ನಮ್ಮ ಅತ್ತೆಯಿಂದ ಕಲ್ತ್ಕೊಂಡ್ಬಿಡೋಣ ಹೇಗೆ ಮಾಡೋದು ಅಂತ ಈ ರೆಸಿಪಿ. ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಸೊ ಅಧಿಕ ಮಾಸದ್ದು ಸೀರೀಸ್ ನಡೀತಾ ಇದೆ. ಹೌದೌದು. ಅದರಲ್ಲಿ ಇದು 2ನೇ ರೆಸಿಪಿ. ಖಾರ ಸ್ವೀಟ್ ತೋರಿಸಿದ್ವಲ್ಲ, ಅದಕ್ಕೆ ಖಾರ. ಈಗ ಬೇಳೆ ಕೋಸಂಬರಿ ಅದು ಕಾಮನ್, ಎಲ್ಲಾರು ಮಾಡ್ತಾರೆ. ಇದು ಅವಲಕ್ಕಿದು ಮಾಡಿ ತೋರ್ಸೋಣ ಅಂತ. ಅವಲಕ್ಕಿದು ಪೇಪರ್ ಅವಲಕ್ಕಿ ಅಲ್ವಾ? ಪೇಪರ್ ಅವಲಕ್ಕಿದು. ಏನು ಬೇಕು ಅಂದ್ರೆ ಒಗ್ಗರಣೆ ಹಾಕೋಬಹುದು, ಇಲ್ಲಾಂದ್ರೆ ಎಲ್ಲ ಹಸಿದೆ ಕಲ್ಸ್ಕೊಂಡ್ಬೇಕು. ಈಸಿ ಅಲ್ಲ? ಈಜಿನೇ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಸೊ ಇಷ್ಟ ಅವಲಕ್ಕಿ ತಗೊಂಡಿನಿ. ಇದು ನಿನಗೆ 33 ಜನ ಕರಿತೀರ ಅಂದ್ರೆ ಮೇಲೆ ಒಂದು 8 ಜನ 1 kg ಅವಲಕ್ಕಿ ಬೇಕಾಗುತ್ತೆ ಅವ್ರಿಗೆ. ಓಕೆ. ಮಾಡ್ಬೇಕಂದ್ರೆ ಅದಕ್ಕೊಂದು ಅರ್ಧ ಕೆಜಿ ಸೌತೆಕಾಯಿ, ಒಂದು ದೊಡ್ಡ ತೆಂಗಿನಕಾಯಿ, ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಾಡ್ಬೇಕಾಗ್ತದ. ಇದು ನಾವ್ ಎಷ್ಟು ಹಾಕೊಂಡ್ರು ಇದು ಒಳ್ಳೇದು, ಯಾಕಂದ್ರೆ ಚೆನ್ನಾಗಿರ್ತದಂತ. ಸೌತೆಕಾಯಿ ತುರ್ಕೊಂಡಿರೋದು ಟೇಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾವಿನಕಾಯಿ ತುರ್ದು ಇಟ್ಕೊಂಡು, ಇವಾಗ ಸೀಸನ್ ಮಾವಿನಕಾಯಿ ಚೆನ್ನಾಗಿ ಸಿಗ್ತದ, ಅದಕ್ಕೆ ನಾ ಮಾವಿನಕಾಯಿ ತಗೊಂಡಿನಿ. ಮಾವಿನಕಾಯಿ ಇಲ್ಲ, ಸೀಸನ್ ಇಲ್ಲ ಅಂದ್ರೆ ನಿಮಗೆ ನಿಂಬೆ ಹಣ್ಣು ಹಾಕೋಬಹುದು. ಮಾವಿನಕಾಯಿ ಹಾಕೊಂತ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ, ಕರಿಬೇವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಇಷ್ಟು ಹಾಕ್ಕೊಂತೀನಿ. ಬೇಕು ಅಂದರೆ ನಿಮ್ಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಕೊತ್ತಂಬರಿ, ತೆಂಗಿನಕಾಯಿ, ಕೊಬ್ಬರಿ, ಹಸಿ ಕೊಬ್ಬರಿ ಅಂತೀವಿ ನಾವು. ಇದನ್ನು ಅಷ್ಟೇ, ಎಷ್ಟು ಬೇಕು ಅಷ್ಟೇ ಹಾಕಿದಷ್ಟು ಟೇಸ್ಟ್ ಬರ್ತದ. ನಾನು ಇಲ್ಲಿ ತೊಗೊಂಡಿದ್ದೆ, ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ, ಹಾಕಿ ಕಲಿಸ್ಬೇಕಷ್ಟೇ, ಇನ್ನೇನಿಲ್ಲ. ಉಪ್ಪು ಅದೇ ರುಚಿ ತಕ್ಕಷ್ಟು, ಕಣ್ಣೊಳತೆ ಅಷ್ಟೇ ಉಪ್ಪು. ಇದು ಕಲಿಸ್ಕೋಣ ಫಸ್ಟು. ಕಲಸಿ ಉಪ್ಪು ಹಾಕಿ, ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಅವಲಕ್ಕಿ ಕೋಸಂಬರಿ ಅಂದ್ರೆ ಬರುತ್ತೆ. ಅವಲಕ್ಕಿ ಕೋಸಂಬರಿ, ಹಸಿ ಅವಲಕ್ಕಿ ಕೋಸಂಬರಿ. ಏನು ಇದಿಲ್ಲ, ಎಣ್ಣೆ ಅಂಶ ಇಲ್ಲ. ಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದ. ಆದರೆ ಒಗ್ಗರಣೆ ಹಾಕ್ಕೊಂಡ್ರೆ ಹೆಂಗೆ ಕೊಡೋದು, ಮುಸುರೆ ಆಗುತ್ತೆ ಒಗ್ಗರಣೆ. ಹಂಗೆ ಹಿಂಗೆ ಅಂದರೆ ಹಿಂಗೆ ಕಲಿಸ್ಕೊಡ್ಬೋದು. ಇದು ವೆರಿ ಗುಡ್ ಆಪ್ಷನ್ ಅಲ್ವಾ? ಬೇಗನೂ ಆಗತ್ತೆ, ಮತ್ತೆ ಈಸಿಯಾಗಿ ಮಾಡ್ಕೋಬಹುದು. ಬೇಳೆ ನೆನೆ ಹಾಕಿಲ್ಲ, ಮರ್ತು ಬಿಟ್ಟು ಇಲ್ಲ, ಬೇಳೆ ಕಾಮನ್ ಎಲ್ಲರೂ ಕೊಡ್ತಾರೆ ಯಾವಾಗಲೂ ಬೇಳೆ ನೆನೆ ಹಾಕಿ ಕೋಸಂಬರಿನ. ಅದ್ರ ಬದಲು ಈ ಥರ ಮಾಡ್ಕೊಂಡು ಕೊಡ್ಬೋದು. ಇದು ಪೇಪರ್ ಅವಲಕ್ಕಿ. ಇದು ರೆಡಿ ಆಯಿತು. ಇದನ್ನ ದೊನ್ನೆಯಲ್ಲಿ ಹಾಕಿ ಕೊಡೋದಷ್ಟೇ. ಪ್ರಸಾದ ರೆಡಿ. ಹಾಡಿಗೆ ಕರೆದ್ರೆ, ಲಕ್ಷ್ಮೀ ಶೋಭನ್ ಕರೆದ್ರೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರ್ತದೆ, ವೆರೈಟಿ ಆಗಿರ್ತದೆ. ಸೊ ಇದು ಅವಲಕ್ಕಿ ಇದು ಪುಟಾಣಿದು ತೋರಿಸ್ತೀನಿ. ನಾವು ಇದಕ್ಕೆ ಮಾಡ್ಕೊಂಡು ಹೋಗಿದ್ವಿ ಅಕ್ಷಯ ತೃತೀಯಕ್ಕೆ, ಮಠಕ್ಕೆ. ತುಂಬಾ ಇಷ್ಟ ಆಯ್ತು ಎಲ್ರಿಗೂ. ಇಸ್ಕೊಂಡು ತಿಂದ್ರು 2ನೇ ಸರಿ. ಹೌದು. ಇದು ಪುಟಾಣಿ ಕೋಸಂಬರಿ ಮಾಡ್ಕೊಳ್ಬೇಕಲ್ವಾ? ತೋರ್ಸಕ್ಕೋಸ್ಕರ ನಾ ಮಾಡ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಇವಾಗ ನಾ ತೋರ್ಸೋದಕ್ಕೋಸ್ಕರ ಸ್ವಲ್ಪ ಅದ್ರದ್ದು ಹೇಗೆ ತುಂಬಾ ಸಾಫ್ಟ್ ಇಲ್ಲ. ಇಲ್ಲ ತರಿನೇ ಹಾಕೋಬೇಕು. ಇದಕ್ಕೂ ಅದಕ್ಕೆ ಏನು ಹಾಕಿದ್ವಿ ಎಲ್ಲ ಸೇಮ್. ಸೌತೆಕಾಯಿ, ಮಾವಿನಕಾಯಿ, ಮೆಣಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಉಪ್ಪು, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು. ಇದು ಹಂಗೇನು ಬೇಕು ಅಂದರೆ ಮಾಡ್ಕೊಂಡು ತಿನ್ಬೋದು. ಆಶ್ರಮ ಬಂದಾಗೆ ಕೊಡಬೇಕು ಅಂತೇನಿಲ್ಲ. ನಮಗೆ ಅವೆಲ್ಲ ತಿನ್ನಬೇಕು ಅಂತಿದ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು.
ಇದಕ್ಕೂ ನಿಮ್ಗೆ ಇದು ಒಗ್ಗರಣೆ ಬೇಕಾಗಲ್ಲ ಅಲ್ವಾ? ಬೇಕು ಅಂದ್ರೆ ಹಾಕ್ಕೋಬಹುದು, ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರ್ತದ. ಹೇಳಿದ್ನಲ್ಲ ಇದಕ್ಕೆ ಕೊಡೋದು ಅಷ್ಟೊಂದು ಅದಕ್ಕೆ ನಮ್ಮ ಮನೇಲಿ ಮಾಡ್ಕೊಂಡ್ರೆ ಒಗ್ಗರಣೆ ಹಾಕೊಂಡು ತಿನ್ಬೋದು, ಚೆನ್ನಾಗಿರ್ತದ. ಮಾಮೂಲಿ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿವಲ್ಲ, ಅದಕ್ಕೆ ಅದರಲ್ಲೇ ಹಸಿಮೆಣಸಿನ್ಕಾಯಿ ಹೆಚ್ಕೊಂಡ್ಬಿಟ್ಟು ಹಾಕ್ಬೇಕು ಒಂದೆರಡು. ಮತ್ತೆ ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಬೋದು. ಅಂತೂ ನಮ್ಮ ಕುಸ್ಮಾಸ್ ಬ್ರಾಹ್ಮಣ್ ಕಿಚನ್ ಅಲ್ಲಿ 2 ತರ ಕೋಸಂಬರಿ ರೆಡಿ ಆಯ್ತು. ಬೇಳೆದು ಎಲ್ಲಾರು ಮಾಡ್ತಾರೆ, ನಾನು ಇವಾಗ ಬೇಳೆ ಬೇಡ ಅನ್ಕೊಂಡು ಇದು ತೋರಿಸ್ತೀನಿ. ಬಟ್ ಇದಂತೂ ತುಂಬಾ ಫೇಮಸ್ ಆಗೋಯ್ತಲ್ವಾ? ನಾವು ರಾಯರ್ ಮಠಕ್ಕೆ ತಗೊಂಡು ಹೋದ್ರೆ ಹೌದು, ಎಲ್ರಿಗೂ ಅದ್ ಹೆಂಗ್ ಮಾಡಿರಿ ಎಲ್ರು ಪುಟಾಣಿದು ಮಾಡ್ತಾರ ಅವ್ರಗಡ್ಲೆಯಿಂದ, ನಮ್ಗೆ ಗೊತ್ತೇ ಇಲ್ಲ ಅಂತ ಕೇಳಿದ್ರು. ಇದು ಮಂತ್ರಾಲಯದಲ್ಲಿ ಫೇಮಸ್ ಆಗುತ್ತೆ. ಇದು ಆಕ್ಚುಲಿ ಇದು ಬಂದು ಕರ್ನಾಟಕ ರಾಯಚೂರು ಕಡೆ ತುಂಬಾ ಅದು ಮದ್ವೆ ಟೈಮಲ್ಲಿ ದೇವ್ರ ಸಮಾರಾಧನೆ ದಿನ ಎದುರುಗೊಳ್ಳೋ ದಿನ ರಾತ್ರಿ ಅವ್ರು ಏನೋ ಗೊತ್ತಿಲ್ಲ ಇದೇ ಮಾಡ್ತಾರೆ ಅವರು. ಪುಟಾಣಿ ಕೋಸಂಬರಿ ಬೇಳೆದ್ ಮಾಡಲ್ಲ. ಅದೇ ಹಿಟ್ಟು ಅದೇನೋ ಸಂಡಿಗೆ ಇದಕ್ಕೆ ಎದುರುಗೊಳ್ಳೋ ಟೈಮಿಗೆನೆ ಪುಟಾಣಿ ಕೋಸಂಬರಿ ಮಾಡೋದೇ ಜಾಸ್ತಿ ರಾಯಚೂರು ಕಡೆ ಅಡಿಗೆಯವರು. ಸೊ ಅಲ್ಲಿ ನೀವು ಕಲ್ತ್ಕೊಂಡಿರೋದು ನೋಡಿದೆ ಇವಾಗ. ಸೊ ಇದು ಹುರುಗಡ್ಲೆ ಕೋಸಂಬರಿ, ಪುಟಾಣಿ ಕೋಸಂಬರಿ ಅಂತೀವಿ. 2 ತರ ಕೋಸಂಬರಿ ರೆಡಿ ಆಗಿದೆ. ಒಂದು ಅವಲಕ್ಕಿ ಕೋಸಂಬರಿ, ಇನ್ನೊಂದು ಪುಟಾಣಿ ಕೋಸಂಬರಿ. ಯಾವ್ದಾದ್ರೂ ಮಾಡ್ಬೋದು. ಇದು ನಾರ್ಮಲ್ ಡೇಸ್ ಅಲ್ಲೂ ನಿಮ್ಗೆ ಬಾಯಿ ರುಚಿ ಬೇಕು, ಸ್ನಾಕ್ಸ್ ಏನೋ ತಿನ್ಬೇಕು ಅನ್ಸಿದೆ ಅಂದಾಗ ಮಾಡ್ಕೋಬಹುದು. ಇದನ್ನೆಲ್ಲ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ನಮ್ಗೆ ಹೇಗ್ ಬಂದಿತ್ತು, ಎಲ್ರು ಇಷ್ಟಪಟ್ರ ಅದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಕೋಸಂಬರಿದು ತುಂಬಾ ಇದು ಬಂತು, ಒಳ್ಳೆ ರಿವ್ಯೂಸ್ ಬಂತಲ್ವಾ? ಹೌದು. ಒಂಥರ ಇನ್ನೊಂದು ಕೊಡಿ, ಎಷ್ಟು ಚೆನ್ನಾಗಿ ಮಾಡಿದೀರಾ ನೀವು, ಹೆಂಗ್ ಮಾಡಿದ್ರಿ, ಇದೊಂದು ವಿಡಿಯೋ ಹಾಕಿ ಅಂತಾನು ರಿಕ್ವೆಸ್ಟ್ ಬಂದಿತ್ತು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆಪರ್ಚುನಿಟಿಗೆ. ಸೊ ಇವಾಗ ಅಧಿಕ ಮಾಸ ಆಗಿರೋದ್ರಿಂದ ಸೊ ನಿಮ್ಮೆಲ್ರಿಗೂ ಈಸಿ ಆಗತ್ತೆ ಇದು, ವಿತೌಟ್ ಫೈರ್. ಸೊ ಮುಸ್ರೆ ಇಲ್ಲ, ಎಂತದಿಲ್ಲ. ಸೊ ಹಾಗಾಗಿ ಇದನ್ನ ತೋರ್ಸೋದಿಕ್ಕೆ ಇಷ್ಟಪಟ್ವಿ ನಾವು. ಸೊ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ನಿಮ್ಗೆ ಅಪೂಪ ಅಂದ್ರೆ ಅತಿರಸ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. ಅಲ್ಲಿ ತನಕ ಕುಸ್ಮಾಸ್ ಬ್ರಾಹ್ಮಣ್ ಕಿಚನ್ ನ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಹಂಗೆ ಬೇರೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ವಿಡಿಯೋಸ್ನೆಲ್ಲ ಸೆಂಡ್ ಮಾಡಿ. ಅಲ್ಲೇ ಹೈಪ್ ಬಟನ್ ಇದೆ, ನೀವು ಎಲ್ಲಿ ಲೈಕ್ ಮಾಡ್ತಿರೋ ಅದೇ ಸೇಮ್ ಲೈನಲ್ಲಿ HYPE ಹೈಪ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ಹೆಲ್ದಿ ರೆಸಿಪೀಸು ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್ಕೆ ಮಾಡ್ತಾ ಇದ್ದೀವಿ. ಪ್ಲೀಸ್ ನಮ್ಮನ್ನ ಬೆಳೆಸಿ, ನಮ್ಮ ಚಾನೆಲ್ನ ಬೆಳೆಸಿ. ಥ್ಯಾಂಕ್ ಯು ಎಲ್ರಿಗೂ. ಹರೇ ಶ್ರೀನಿವಾಸ.